ಚಿಕ್ಕಮಗಳೂರಿನಲ್ಲಿ ಮತ್ತೆ ಅಯ್ಯಪ್ಪ ಸ್ವಾಮಿ ಮಾಲೆಯ ವಿವಾದ ಮುನ್ನೆಲೆಗೆ ಬಂದಿದೆ. ವಿದ್ಯಾರ್ಥಿ ಅಯ್ಯಪ್ಪ ಮಾಲೆ ಧರಿಸಿ ಶಾಲೆಗೆ ಹೋಗಿದ್ದಕ್ಕೆ ಶಿಕ್ಷಕರೊಬ್ಬರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದ್ದು ಹಿಂದೂ ಮುಖಂಡರು ಕೆರಳಿದ್ದಾರೆ. ಅಯ್ಯಪ್ಪ ಮಾಲೆ ಧರಿಸಿದ್ದಕ್ಕೆ ವಿದ್ಯಾರ್ಥಿ ಮೇಲೆ ಶಿಕ್ಷಕ ಹಲ್ಲೆ. ಕೆರಳಿದ ಹಿಂದೂ ಮುಖಂಡರು ಶಾಲೆಗೆ ಮುತ್ತಿಗೆ. ಸ್ವಾಮಿ ಅಯ್ಯಪ್ಪ ಶರಣಮ್ಮಯ್ಯಪ್ಪ ತಂದೆ ಶರಣಮ್ಮಯ್ಯಪ್ಪ. ಡಿಸೆಂಬರ್ ಜನವರಿ ಬಂತಂದ್ರೆ ಗಲ್ಲಿ ಗಲ್ಲಿಯಲ್ಲೂ ಅಯ್ಯಪ್ಪನ ಜಪ ಶುರುವಾಗುತ್ತೆ. ಸಂಕ್ರಮಣ ಕಾಲ ಆರಂಭವಾಗಿರೋದ್ರಿಂದ ಎಲ್ಲಾ ಕಡೆ ಮಾಲೆ ಧರಿಸೋರೇ ಕಣ್ಣಿಗೆ ಬೀಳುತ್ತಾರೆ. ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂತ ದಿನದ 24 ಗಂಟೆ ನಾಮಸ್ಮರಣೆ ಮಾಡುತ್ತಿರ್ತಾರೆ. 18 ಮೆಟ್ಟಿಲುಗಳ ಒಡೆಯನನ್ನ ಊರೂರಲ್ಲೂ ಪ್ರಾರ್ಥಿಸ್ತಾರೆ. ಅಯ್ಯಪ್ಪನ ಮಾಲೆಯನ್ನ ಧರಿಸಿ ಇರುಮುಡಿ ಹೊತ್ತು 18 ಮೆಟ್ಟಿಲುಗಳನ್ನೇರಿ ಪಂದಳ ಕಂದನ ದರ್ಶನ ಮಾಡಿ ಬರ್ತಾರೆ. ಅಯ್ಯಪ್ಪ ಮಾಲೆ ಧರಿಸಿದವರು ಸ್ವಾಮಿ ವಸ್ತ್ರದಲ್ಲೇ ಓಡಾಡಬೇಕು. ಹೀಗಾಗಿ ಶಾಲೆಗೆ ಮಾಲೆ ಧರಿಸಿ ಹೋಗಿದ್ದ ವಿದ್ಯಾರ್ಥಿ ಮೇಲೆ ಶಿಕ್ಷಕ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನಲ್ಲಿ ಮತ್ತೆ ಅಯ್ಯಪ್ಪ ಮಾಲೆ ವಿವಾದ ಭುಗಿಲೆದ್ದಿದೆ. ಕಳೆದ 20 ದಿನದ ಹಿಂದೆ ಕಾಲೇಜಿಗೆ ಅಯ್ಯಪ್ಪ ಮಾಲೆ ಧರಿಸಿ ಹೋಗಿದ್ದ ವಿದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಿಸಿದ್ರು. ನಂತರ ಹಿಂದೂ ಮುಖಂಡರು ಕಿಡಿಕಾರ್ತಿದ್ದಂತೆ ಎಲ್ಲವೂ ತಣ್ಣಗಾಗಿತ್ತು. ಈ ಘಟನೆ ಮಾಸುವ ಮುನ್ನವೇ ಚಿಕ್ಕಮಗಳೂರಿನ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಪರೀಕ್ಷಿತ್ ಎಂಬ ವಿದ್ಯಾರ್ಥಿ ಮಾಲೆ ಹಾಕಿ ಶಾಲೆಗೆ ಹೋಗಿದ್ದಕ್ಕೆ ಶಿಕ್ಷಕ ಹಲ್ಲೆ ಮಾಡಿದ್ದಾರೆಂದು ಪೋಷಕರು ಕಿಡಿಕಾರಿದ್ದಾರೆ. ಮೊದಲು ಸ್ಕೂಲಿಗೆ ಬಂದಿದ್ದೆ, ಬಂದ ಮೇಲೆ ಯೂನಿಫಾರ್ಮ್ ಒಳಗೆ ಟಿ ಶರ್ಟ್ ಹಾಕಿದ್ವಿ. ಟಿ ಶರ್ಟ್ ಹಾಕಿ ಬಂದಿದ್ರಿ ಅಂತ ಕೇಳಿದ್ರಿ. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಮಾಲೆ ಹಾಕ್ಲಿ ಅಂತ ಹೇಳಿ ಹೊಡೆದ್ರು. ಯಾಕೆ ಹಾಕ ಬಂದಿಲ್ಲ ಅಂತ ಹೊಡೆದ್ರು. ಆಮೇಲೆ ಅಲ್ಲಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಅಪ್ಪ ಸ್ವಾಮಿ ಮಾಲೆ ಹಾಕಿದಾರ ಅಂತ ಕೇಳಿದ್ರು. ಅದಕ್ಕಿಲ್ಲ ಅಂದೆ. ನಿಮ್ಮಪ್ಪ ನಿಮ್ಮ ಹೆಸರಲ್ಲಿ ಹಾಕೋ ಹೋಗ್ಬೋದಲ್ಲ ಅಂದರು. ಇಲ್ಲಂದ್ರೆ ಯಾವತ್ತು ಹೋಗೋದು ಅಂತ ಕೇಳಿದ್ರು. ಜನವರಿಗೆ ಅಂದೆ. ಜನವರಿಗೆ ನೀವು ಹೋದ್ರೆ ನಿಮ್ಮ ಅಪ್ಪ ಇಲ್ಲಿ ಬರ್ತಾರ ಬರೆಯೋಕ್ಕೆ ಅಂತೆಲ್ಲ ಕೇಳಿದ್ರು. ಮತ್ತು ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೂ ಹೊಡೆದ್ರು. ಯಾವಾಗ ಮಾಲೆ ವಿವಾದದ ಸದ್ದು ಜೋರಾಯಿತೋ ಹಿಂದೂ ಸಂಘಟನೆಗಳ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳು, ಬಜರಂಗದಳ ಕಾರ್ಯಕರ್ತರು ಶಾಲೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಅಯ್ಯಪ್ಪ ಮಾಲಾಧಾರಿಗಳನ್ನ ಹೊರಕಳಿಸಿದ್ರೆ ನೂರಾರು ವಿದ್ಯಾರ್ಥಿಗಳಿಗೆ ಮಾಲೆ ಹಾಕಿಸುವ ಎಚ್ಚರಿಕೆ ನೀಡುತ್ತಿದ್ದಂತೆ ಶಾಲಾ ಆಡಳಿತ ಮಂಡಳಿ ಅಯ್ಯಪ್ಪ ಮಾಲಾಧಾರಿಗಳ ಬಳಿ ಕ್ಷಮೆಯಾಚಿಸಿದ್ರು. ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ನಾವು ಸಾವಿರಾರು ವರ್ಷದಿಂದ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕೊಂಡು ಬಂದಿದ್ದೀವಿ. ಈ ನಮ್ಮ ಪರೀಕ್ಷಿತ್ ಅನ್ನೋ ಹುಡುಗ ಇಲ್ಲೇ ನಮ್ಮ ಪ್ರಭು ರಸ್ತೆಯಲ್ಲಿರ್ತಕ್ಕಂಥ ಸಂಟ್ ಜೋಸೆಫ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ, 7ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಆ ಮಗುಗೆ ನಿನ್ನೆ ಇಲ್ಲಿನ HM ಕರೆದು ನೀವು ಯಾಕೆ ಮಾಲೆ ಹಾಕಿದ್ದೀರಾ, ಏನಕ್ಕೆ ಹಾಕಬೇಕು, ನಿಮ್ಮ ಬದಲು ನಿಮ್ಮ ತಂದೆ ಹಾಕ್ಬೋದಲ್ಲ ಮಾಲೆ, ನಾವು ರಜಾ ಕೊಡಲ್ಲ, ನಾವು ಕ್ರಿಸ್ಮಸ್ ರಜಾ ಕೊಟ್ಟಾಗ ಮಾತ್ರ ನೀವು ಶಬರಿಮಲೆಗೆ ಹೋಗಬೇಕು, ನಾವು ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳಿ ಹಾಕಿರೋ ಮಣಿಕಂಠನೆಲ್ಲ ತೆಗೆಸಿ ಆ ಹುಡುಗಂಗೆ ನೆನ್ನೆನೂ ಹೊಡೆದಿದ್ದಾರೆ. ಇವತ್ತು ಬೆಳಗ್ಗೆನೂ ಮಾಲೆ ಹಾಕಿರೋ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ, ಅಷ್ಟಕ್ಕೆ ಹಿಡಿದು ತುಂಬ ಹೊಡೆದ್ಬಿಟ್ಟಿದ್ದಾರೆ. ಒಟ್ನಲ್ಲಿ ಕೋಮು ಸೂಕ್ಷ್ಮ ಜಿಲ್ಲೆಯಾಗಿರೋ ಚಿಕ್ಕಮಗಳೂರಲ್ಲಿ ಪದೇ ಪದೇ ಅಯ್ಯಪ್ಪ ಸ್ವಾಮಿ ಮಾಲೆ ವಿವಾದ ಜೋರಾಗ್ತಿದೆ. ವಿದ್ಯಾದೇಗುಲ ಅನ್ನೋ ಶಾಲೆಗಳು ನಿತ್ಯದ ಗೊಂದಲದ ಗೂಡಾಗ್ತಿರೋದು ಮಾತ್ರ ವಿಪರ್ಯಾಸ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.